Hola amigos, welcome back to the channel guys. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಲಿಪ್ಸ್ ಆಯಿತು, ಆ್ಯಕ್ಸ್ ಆಯಿತು, ಟೂತ್ ಬ್ರಷ್ ಆ್ಯಂಡ್ ಕೇರ್ ಆಯಿತು, ಎಲ್ಲ ಆಯಿತು. ಬಟ್ ಇವಾಗ ನಾವು ಡೆಂಟಲ್ ಟ್ರೀಟ್ಮೆಂಟ್ ಮಾಡಾದಮೇಲೆ ಹೇಗೆ ನಾವು ಕೇರ್ ಮಾಡ್ಕೋಬೇಕು ಅಂತ ಯೂಶ್ವಲಿ ಇದು ಯಾರೂ ಹೇಳಿಲ್ಲ, ನಾನು ಕೇಳ್ಪಡಲಿಲ್ಲ. ಪೋಸ್ಟ್ ಇನ್ಸ್ಟ್ರಕ್ಷನ್ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು ಅಂತ. ಸೊ ಫಸ್ಟು ಇವತ್ತಿನ ವಿಡಿಯೋದಲ್ಲಿ ಯಾವ ಟ್ರೀಟ್ಮೆಂಟ್ ನೋಡ್ತೀವಿ ಅಂದರೆ ಕ್ಲೀನಿಂಗ್ ಮಾಡ್ಕೊಂಡು ಬಂದಮೇಲೆ ಏನೇನು ಮಾಡಬಾರ್ದು ಮತ್ತು ನಮ್ಗೆ ಏನು ಫೀಲ್ ಆಗುತ್ತೆ, ಯಾವ್ದು ನಾರ್ಮಲ್ ಯಾವುದು ಅಬ್ನಾರ್ಮಲ್ ಅಂತ. ಸೊ ಕ್ಲೀನಿಂಗ್ ಮಾಡ್ಕೊಂಬರ್ತೀವಿ. ಸ್ಟಾರ್ಟಿಂಗ್ 2-3 ಡೇಸ್ಗೆ ಬ್ಲೀಡಿಂಗ್ ಆಗೋದು ವೆರಿ ಕಾಮನ್. ಬ್ರಷ್ ಮಾಡಿದಾಗ ಬ್ಲೀಡ್ ಆಗೋದು ವೆರಿ ಕಾಮನ್. ಆಫ್ಟರ್ 3 ಡೇಸ್ ಜಾಸ್ತಿ ಬ್ಲೀಡಿಂಗ್ ಆಯ್ತಂದರೆ ಡೆಂಟಿಸ್ಟ್ನ ಕಾಂಟ್ಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ಇಸ್ ಅಪಿಯರೆನ್ಸ್. ಸ್ವಲ್ಪ ಊದ್ಕೊಂಡಿರೋ ಥರ ಮತ್ತು ಗ್ಯಾಪ್ ಫೀಲ್ ಆಗುತ್ತೆ. ಅದು ದಟ್ ಈಸ್ ಆಲ್ಸೋ ನಾರ್ಮಲ್. ಬಿಕಾಸ್ ಕ್ಲೀನ್ ಮಾಡಿದಾಗ ನಮ್ಮ ಹಲ್ಲಿನ ಸಂದಿಲಿರೋದು ಎಲ್ಲ ಹೋಗಿ ಗ್ಯಾಪ್ ಕಾಣಿಸುತ್ತೆ. ಊದ್ಕೊಂಡಿರೋದು ಬಿಕಾಸ್ ನಾವು ಅಲ್ಲಿ ವರ್ಕ್ ಮಾಡಿರ್ತೀವಲ್ಲ, ಸೊ ಅದು ಸೋರ್ನೆಸ್ ಇದ್ದೇ ಇರುತ್ತೆ. 2-3 ಡೇಸ್ಗೆ ಅದೂ ಪ್ರಾಪರ್ ಆಗುತ್ತೆ. ನೆಕ್ಸ್ಟು ಸೆನ್ಸಿಟಿವಿಟಿ ವಿಲ್ ಬಿ ದೇರ್. ಇವಾಗ ಕೋಲ್ಡ್ ಫುಡ್ಡು ಇಲ್ಲ ಸ್ವೀಟ್ ಏನಾದ್ರು ತಿಂದರೆ 2 ಡೇಸ್ ಆರ್ 2-3 ಡೇಸ್ ಇಟ್ಸ್ ನಾರ್ಮಲ್ ಸೆನ್ಸಿಟಿವಿಟಿ ಅನಿಸೋದು. ಅದಾದಮೇಲೆ ಇಟ್ ವಿಲ್ ಬಿ ನಾರ್ಮಲ್. ಸೊ ಸ್ಕೇಲಿಂಗ್ ಮಾಡಾದ್ಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪ ಲ್ಯೂಕಮ್ ವಾಟ್ರಲ್ಲಿ ಸಾಲ್ಟ್ ಹಾಕ್ಕೊಂಡು ಬಾಯಿ ರಿನ್ಸ್ ಮಾಡೋದು ಒಳ್ಳೆಯದು. ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಅವಾಯ್ಡ್ ಮಾಡಬೇಕು. ಬಿಕಾಸ್ ಅದೇನು ಮಾಡುತ್ತೆ, ಇನ್ನು ಹೀಲಿಂಗ್ನ ಕಡಿಮೆ ಮಾಡುತ್ತೆ. ಸೊ ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಕಲರ್ ಐಟಮ್ಸ್ನ ಜಸ್ಟ್ ಫಾರ್ 45 ಮಿನಿಟ್ಸ್ ಅವಾಯ್ಡ್ ಮಾಡಿ ಅಷ್ಟೇ. ದ ಇನ್ಸ್ಟ್ರಕ್ಷನ್ ಶುಡ್ ಬಿ ಫಾಲೋಡ್ ಆಫ್ಟರ್ ಕ್ಲೀನಿಂಗ್. ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ಅಲ್ಲಿ ಕಿತ್ತಾದಮೇಲೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ನಾರ್ಮಲ್ಲು, ನೆಕ್ಸ್ಟ್ ಫಿಲ್ಲಿಂಗ್ ಆದಮೇಲೆ ಯಾವ್ದು ನಾರ್ಮಲ್, ಏನು ಮಾಡಬೇಕಂತ ಹೇಳ್ತೇನೆ. ಬಾಯ್ ಚಿಗೋರಿಚಿ.